ರಾಜ್ಯದ ಜನರೇ ಅಲರ್ಟ್ ಅಲರ್ಟ್ ಅಲರ್ಟ್. ಯಾಕೆ ಅಲರ್ಟ್ ಆಗಿರಿ ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ಗೃಹ ಜ್ಯೋತಿ ಇದೊಂದು ಸ್ಕೀಮ್ ಏನಿದೆಯಲ್ಲ, ಫ್ರೀ ಸ್ಕೀಮ್ ಇತ್ತಲ್ಲ, ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಈ ಗೃಹ ಜ್ಯೋತಿ ಫ್ರೀ 200 ಯೂನಿಟ್ ಸ್ಕೀಮ್ಗೆ ಈಗ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಟ್ವಿಸ್ಟು? ಹೀಗಾಗಿ ನೀವೆಲ್ಲರೂ ಅಲರ್ಟ್ ಆಗಿರ್ಬೇಕು. ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಇತ್ತಲ್ಲ, ಆ ಸ್ಕೀಮ್ಗೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಕರೆಂಟ್ ಬೇಕಾದ್ರೆ ಮೊದಲೇ ದುಡ್ಡು ಕೊಟ್ಟು ಬಳಸಬೇಕಾಗತ್ತೆ. ರಾಜ್ಯದ ಜನರಿಗೆ ಟ್ರಿಬಲ್ ಶಾಕ್ ನೀಡೋದಕ್ಕೆ ಈಗ ತಯಾರಿ ನಡೆಸಲಾಗ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ವಿದ್ಯುತ್ ದರ ಏರಿಕೆಯ ಶಾಕ್ ಅನ್ನು ನೀಡಲಾಗುತ್ತೆ. 1 ವರ್ಷದ ಬದಲು 3 ವರ್ಷಗಳ ದರ ಏರಿಕೆಯನ್ನ ಮಾಡೋದಕ್ಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ವಿದ್ಯುತ್ ಬಳಕೆದಾರರಿಗೆ ಟ್ರಿಪಲ್ ಶಾಕ್ ನೀಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಗೃಹ ಜ್ಯೋತಿ ಸ್ಕೀಮ್ಗೆ ಸರ್ಕಾರ ಆಪ್ ಇಡೋದಕ್ಕೆ ಯೋಚನೆ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಗೃಹ ಜ್ಯೋತಿ ಸ್ಕೀಮ್ ಅನ್ನ ನಿಲ್ಲಿಸುವಂತ ಪ್ಲಾನ್ ಇದು. ಅದಕ್ಕೋಸ್ಕರ ಈ ರೀತಿ ಎಲ್ಲ ಟ್ವಿಸ್ಟ್ ಗಳನ್ನ ಕೊಡ್ತಾ ಇದ್ದಾರಾ, ಈ ರೀತಿ ಎಲ್ಲ ಆಲೋಚನೆಗಳನ್ನ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ನೋಡಿ, ಈಗಾಗಲೇ ವಿದ್ಯುತ್ 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಕಂಪನಿಗಳಿಂದ ಒಂದು ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ ಸರ್ಕಾರಕ್ಕೆ. ಏನ್ ಕಳಿಸಿದ್ದಾರೆ ಹಾಗಾದ್ರೆ? ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಜಾರಿ ಮಾಡೋ ಸಾಧ್ಯತೆ ಇದೆ. ವಿದ್ಯುತ್ ಕಂಪನಿಗಳಿಂದ ಈಗ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. 3 ವರ್ಷಗಳ ವಿದ್ಯುತ್ ದರ ಹೆಚ್ಚಳ ಒಂದೇ ಬಾರಿ ಪ್ರಕಟ ಮಾಡಿ ಅಂತ ಹೇಳಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಕನಿಷ್ಠ 39 ಪೈಸೆಯಿಂದ ಗರಿಷ್ಠ 1.32 ರೂಪಾಯಿವರೆಗೂ ಹೆಚ್ಚಳ ಮಾಡುವಂತ ಪ್ರಸ್ತಾವನೆ ಇದು. ಈ ಬಗ್ಗೆ ಸಾರ್ವಜನಿಕ ಅಭಿಪ್ರಾಯವನ್ನ ಕೆಇಆರ್ಸಿ ಸಂಗ್ರಹಿಸ್ತಾ ಇದೆ. ಮಾರ್ಚ್ ಮೊದಲ ವಾರದಲ್ಲಿ ದರ ಹೆಚ್ಚಳ ಬಗ್ಗೆ ಪ್ರಕಟಿಸುವಂತ ಸಾಧ್ಯತೆ ಇದೆ. ಅಂದ್ರೆ 3 ವರ್ಷದ ದರ ಏರಿಕೆಯನ್ನ ಒಂದೇ ಬಾರಿ ಮುಂಚಿತವಾಗಿ ಕಟ್ಟಬಿಡಿ ಅಂತ ಈಗ ಫ್ರೀ ಕೊಡ್ತಾ ಇರೋದನ್ನ ಈಗ ಇಟ್ ಇಸ್ ವೆರಿ ಸಿಂಪಲ್. ಸರ್ಕಾರಕ್ಕೆ ಈಗ ವಿದ್ಯುತ್ ಕಂಪನಿಗಳಿಗೆ ಸರ್ಕಾರ ದುಡ್ಡು ಕಟ್ಟಬೇಕಲ್ವಾ? ಸೊ ನೀವು ಕೂಡ ಸರಿಯಾಗಿ ದುಡ್ಡು ಕಟ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಅದನ್ನ ಗ್ರಾಹಕರಿಂದಾದ್ರೂ ವಸೂಲಿ ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ವಿದ್ಯುತ್ ಕಂಪನಿಗಳಿದಾವೆ. ಸೊ ಹಾಗಾಗಿ 3 ವರ್ಷದ ಬಿಲ್ಲನ್ನು ಒಂದೇ ಸಲ ಕಟ್ಟಿಸ್ಕೊಂಡು ಬಿಡ್ತೀವಿ ಅಂತ ಹೇಳಿ, ಅಂದ್ರೆ ಹೆಚ್ಚಳ ಮಾಡ್ತೀವಿ ಅಂತ ಅನ್ನುವಂಥ ದೃಷ್ಟಿಯಲ್ಲಿ. ಇನ್ನು ಸಬ್ಸಿಡಿ ಏನಾದರೂ ಕೊಡದೇ ಇದ್ರೆ ಜನರಿಂದಲೇ ವಸೂಲಿ ಮಾಡಲಾಗುತ್ತಾ? ಸರ್ಕಾರ ಏನಾದರೂ ಸಬ್ಸಿಡಿ ಹಣವನ್ನ ಕೊಡದೇ ಇದ್ರೆ ಜನರಿಂದಲೇ, ಗ್ರಾಹಕರಿಂದಲೇ ವಸೂಲಿ ಮಾಡೋದಕ್ಕೆ ಮುಂದಾಗ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ನೋಡಿ, ಕರೆಂಟ್ ಬೇಕಾದ್ರೆ ಮೊದಲೇ ದುಡ್ಡು ಕಟ್ಬಿಟ್ಟು ಬಳಸಬೇಕಾಗತ್ತೆ. ಈ ಫ್ರೀ ಬೀಸ್ ಅಂತ ನಾವು ಏನು ಹೇಳ್ತೀವಲ್ಲ, ಅದು ಯಾವುದೂ ಕರೆಕ್ಟಾಗಿ ಫ್ರೀಯಾಗಿ ಬರೋವಂಥದ್ದಲ್ಲ. ವಾಪಸ್ ನಮ್ಮಿಂದಲೇ ವಸೂಲಿ ಮಾಡುವಂಥ ಸ್ಕೀಮ್ಗಳು. ಎಲ್ಲೋ ಒಂದು ಕಡೆ ಗೃಹ ಜ್ಯೋತಿ ಸ್ಕೀಮನ್ನ ಸ್ಟಾಪ್ ಮಾಡೋದಕ್ಕೆ ಅಥವಾ ಕ್ಯಾನ್ಸಲ್ ಮಾಡೋದಕ್ಕೆ ಸರ್ಕಾರ ಇದೆಲ್ಲ ಆಟಗಳನ್ನ ಆಡ್ತಿದ್ಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೀವೇನಾದ್ರೂ ಸಬ್ಸಿಡಿ ಕೊಡಲೇ ಇಲ್ಲ ಅಂತಂದ್ರೆ ಜನರಿಂದನೇ ವಸೂಲಿ ಮಾಡಬಹುದಾದಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ವಿದ್ಯುತ್ ಕಂಪನಿಗಳು ಸರ್ಕಾರ ಸಬ್ಸಿಡಿ ಕೊಡದೇ ಇದ್ರೆ ಜನರಿಂದಲೇ ವಸೂಲಿ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಗೃಹ ಜ್ಯೋತಿ ಸಬ್ಸಿಡಿ ಹಣ ಮುಂಗಡ ಪಾವತಿಸದೇ ಇದ್ರೆ ಜನರಿಗೆ ದೊಡ್ಡ ಮಟ್ಟದ ಶಾಕ್. ಗವರ್ನಮೆಂಟ್ ಏನಾದ್ರೂ ಗೃಹ ಜ್ಯೋತಿಯ ಸಬ್ಸಿಡಿ ಹಣವನ್ನ ಮೊದಲೇ ಕೊಡದೇ ಇದ್ರೆ ಜನರಿಗೆ ಇದು ಶಾಕ್. ಇದು ವಿದ್ಯುತ್ ಬಳಕೆದಾರರಿಂದಲೇ ಎಸ್ಕಾಂಗಳು ಹಣವನ್ನ ಸಂಗ್ರಹಿಸಬಹುದು. ಈ ಬಗ್ಗೆ ಆದೇಶ ಮಾಡಲಿದ್ಯೆ ಕೆಇಆರ್ಸಿ ಅನ್ನುವಂಥ ಆತಂಕ ಇದೆ. ಮುಂಗಡವಾಗಿ ಪಾವತಿಸಿ, ಇಲ್ಲ ಜನರಿಂದ ವಸೂಲಿ ಮಾಡೋದಕ್ಕಾದ್ರೂ ಬಿಡಿ, ಮೊದಲೇ ಈ ಸಬ್ಸಿಡಿ ಹಣವನ್ನ ಕೊಟ್ಬಿಡಿ. ಇಲ್ಲ ಅಂತಂದ್ರೆ ಜನರಿಂದಾದ್ರೂ ನಾವು ಕಲೆಕ್ಟ್ ಮಾಡ್ತೀವಿ, ಅದಕ್ಕಾದ್ರೂ ಪರ್ಮಿಷನ್ ಕೊಡಿ ಅಂತ. 200 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಸುವ ಗ್ರಾಹಕರಿಗೆ ಸಬ್ಸಿಡಿ. ಈ ಸಬ್ಸಿಡಿ ಹಣ ಮುಂಗಡವಾಗಿ ಎಸ್ಕಾಂಗಳಿಗೆ ಸರ್ಕಾರ ಪಾವತಿಸಬೇಕು. ಇಲ್ಲದೇ ಇದ್ರೆ ಕೆಇಆರ್ಸಿ ನಿಯಮದ ಪ್ರಕಾರ ಗ್ರಾಹಕರಿಂದ ವಸೂಲಿ ಮಾಡುವಂತ ಅವಕಾಶ ಆದ್ರೂ ಕೊಡಿ. ಸರ್ಕಾರಕ್ಕೆ ಈ ಬಗ್ಗೆ ಮನವಿಯನ್ನ ಎಸ್ಕಾಂಗಳು ಸಲ್ಲಿಕೆ ಮಾಡಲಿದ್ದಾವೆ. ದಿಸ್ ಇಸ್ ವಾಟ್. ಈಗ ಸರ್ಕಾರ ಏನ್ ನಮಗೆ 200 ಯೂನಿಟ್ ಫ್ರೀ ಕೊಡ್ತೀವಿ ಕರೆಂಟು ಅಂತ ಹೇಳ್ತಾ ಇದ್ದಾರಲ್ಲ, 200 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಸುವ ಗ್ರಾಹಕರಿಗೆ ಸಬ್ಸಿಡಿ ಇರುತ್ತಲ್ಲ, ಸಬ್ಸಿಡಿ ಹಣವನ್ನ ಮುಂಗಡವಾಗಿ ಎಸ್ಕಾಂಗಳಿಗೆ ಸರ್ಕಾರ ಪಾವತಿ ಮಾಡಬೇಕು. ಗವರ್ನಮೆಂಟ್ ಕಟ್ಟಬೇಕು. ಗವರ್ನಮೆಂಟ್ ಕಟ್ತಾ ಇಲ್ಲ. ಅದನ್ನ ನೀವಾದ್ರೂ ಕಟ್ಟಿ, ಇಲ್ಲ ಜನರಿಂದಾದ್ರೂ ವಸೂಲಿ ಮಾಡೋದಕ್ಕೆ ಬಿಡಿ ನಮ್ಗೆ ಅಂತ ಒಂದು ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಈಗ ವಿದ್ಯುತ್ ಕಂಪನಿಗಳು ರೆಡಿ ಆಗ್ತಾ ಇದ್ದಾವೆ. ಮತ್ತೆ ಇದೆಲ್ಲ ಇದೆಯಲ್ಲ, ಹಿಂಗೆ ಅಥವಾ ಹಂಗೆ ನೀವಾದ್ರೂ ಕಟ್ಟಿ, ಇಲ್ಲ ನಾವು ಜನರಿಂದಾದ್ರೂ ವಸೂಲಿ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಇದು ಬೆದರಿಕೆನೋ ಅಥವಾ ಡ್ರಾಮಾನೋ? ಏನಿದು ವಿದ್ಯುತ್ ಸ್ಕೀಮ್? ಇದು
ಇದ್ರ ಹೆದರಿಸ್ತಾ ಇರೋದಾ ಅಥವಾ ಇದೊಂದು ಡ್ರಾಮಾನ? ಇದು ಗೃಹ ಜ್ಯೋತಿ ಬಂದ್ ಮಾಡುವಂತ ಮುನ್ಸೂಚನೆನಾ? ಸಬ್ಸಿಡಿ ಅಮೌಂಟ್ ಕಟ್ಟೋಕೆ ಸರ್ಕಾರದ ಬಳಿ ಹಣ ಇಲ್ವಾ? ಮುಂಗಡ ಸಬ್ಸಿಡಿ ಅಮೌಂಟ್ ಕಟ್ಟೋದಕ್ಕೆ ಸರ್ಕಾರಕ್ಕೆ ಎಲೆಕ್ಟ್ರಿಕ್ ಕಂಪನಿಗಳು ಬೆದರಿಕೆ ಹಾಕ್ತಾ ಇದಾವ? ಮನವಿ ಪುರಸ್ಕರಿಸಿದ್ರೆ 1.70 ಕೋಟಿ ಗ್ರಾಹಕರಿಗೆ ಹೊಸ ಶಾಕ್ ಪಕ್ಕ. ಯಾಕೆಂದ್ರೆ ಅಷ್ಟು ಜನ ಗೃಹ ಜ್ಯೋತಿಯ ಫಲಾನುಭವಿಗಳು. ಹಂತ ಹಂತವಾಗಿ ಎಲ್ಲ ಮನೆಗಳಿಗೂ ಕೂಡ ಇದೇ ಮಾದರಿಯ ಮೀಟರ್ ಅನ್ನು ಅಳವಡಿಸಲಾಗುತ್ತೆ. ಗೃಹ ಜ್ಯೋತಿ ಗ್ಯಾರಂಟಿಗೆ ತಿಲಾಂಜಲಿ ಹಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆಯನ್ನ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಒಂದೊಂದೇ ಬದಲಾವಣೆಗಳಾಗ್ತಾ ಇದೆ. ಒಂದೊಂದರಲ್ಲೇ ಇವರೆಲ್ಲರೂ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಚೇಂಜಸ್ ಇನ್ಎವಿಟಬಲ್ ಅಂತ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಒಂದು ಬಾರಿ. ಪ್ರೀಪೇಯ್ಡ್ ಮಾದರಿ ಮೊದಲೇ ದುಡ್ಡು ಕಟ್ಟಿ ವಿದ್ಯುತ್ ಬಳಕೆ ಮಾಡಬೇಕು. ಎಲ್ಲ ಆರಂಭದಲ್ಲಿ ಹೊಸ ಮನೆಗಳಿಗೆ ಮಾತ್ರ ಇಂಥ ಮೀಟರ್ಗಳನ್ನ ಹಾಕಿದ್ರು. ಈಗ ಎಲ್ಲ ಮನೆಗಳಿಗೂ ಕೂಡ ಇದೇ ಮಾದರಿಯ ಮೀಟರ್ ಅನ್ನು ಅಳವಡಿಸಬಹುದು. ಗೃಹ ಜ್ಯೋತಿ ಗ್ಯಾರಂಟಿಗೆ ತಿಲಾಂಜಲಿ ಇಡೋದಕ್ಕೆ ಸರ್ಕಾರ ಮಾಡ್ತಾ ಇರುವಂತ ಇದು ತಂತ್ರನ ಅಂತ. ಒಂದೇ ಸಲ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಜನ ತೂಚಿ ಅಂತ ಉಗಿತಾರೆ ಅಂತ ಹೇಳಿ ಈ ರೀತಿ ಏನಾದರೂ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ ಗೃಹ ಜ್ಯೋತಿಯನ್ನ, ಈ ಸ್ಕೀಮನ್ನ ನಿಲ್ಲಿಸೋದಕ್ಕೆ ಅನ್ನುವಂಥ ಪ್ರಶ್ನೆ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಏನಿತ್ತು ಒಂದೊಂದಾಗಿ ನೋಡ್ತಾ ಇದ್ರೆ ಈಗ ಗೃಹಲಕ್ಷ್ಮಿ ತಗೊಂಡ್ರೆ ಸರಿಯಾಗಿ ಕಂತೆ ಬರೋದಿಲ್ಲ, ತಿಂಗಳು ಸರಿಯಾಗಿ ಹಣ ಬಿಡುಗಡೆ ಆಗೋದಿಲ್ಲ. ಇನ್ನು ಈಗ ಗೃಹ ಜ್ಯೋತಿ ಸ್ಕೀಮ್ ಅನ್ನ ತೆಗೆದುಕೊಂಡ್ರೆ ಇದರಲ್ಲೂ ಏನೋ ಒಂದು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇದನ್ನ ಎಲ್ಲೋ ಒಂದ್ ಕಡೆ ಸ್ಟಾಪ್ ಮಾಡ್ತಾರ ಈ ಯೋಜನೆನ, ಈ ಸ್ಕೀಮನ್ನ ಅನ್ನುವಂಥ ಹಲವಾರು ಪ್ರಶ್ನೆ ಇದೆ. ಯಾಕೆಂದ್ರೆ ಗ್ಯಾರಂಟಿಗಳಿಗೆ ದುಡ್ಡನ್ನ ಹೊಂದಿಸೋದಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಗೃಹ ಜ್ಯೋತಿ ಯೋಜನೆ ಏನಿದೆ ಅಂದ್ರೆ ಸಬ್ಸಿಡಿ ಹಣವನ್ನ ಮುಂಚೆನೆ ಕಟ್ಟಿ ಇಲ್ಲ ನಾವು ಜನರಿಂದ ವಸೂಲಿ ಮಾಡ್ತೀವಿ ಅನ್ನುವಂಥ ಈ ಎಲ್ಲ ಆಲೋಚನೆಗಳು ಗೃಹ ಜ್ಯೋತಿಯನ್ನ ಸ್ಟಾಪ್ ಮಾಡೋದಕ್ಕ ಹೇಗೆ? ಸಿಂಧೂರ, ಪ್ರಮುಖವಾಗಿ ಗೃಹ ಜ್ಯೋತಿ ಹಣವನ್ನ ಸರ್ಕಾರ ಕೊಡದೇ ಇದ್ರೆ ಅದನ್ನ ಜನರಿಂದನೇ ವಸೂಲಿ ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನ ಈಗ ಕೆಆರ್ಸಿ ಮುಂದಿಟ್ಟಿರ್ತಕ್ಕಂಥದ್ದು. ಇದು ಇಡೀ ರಾಜ್ಯದ ಜನರಿಗೆ ಒಂದು ರೀತಿ ಶಾಕ್ ಅನ್ನ ಕೊಡೋದಕ್ಕೆ ಕೆಆರ್ಸಿ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ಗೃಹ ಜ್ಯೋತಿ ಅಡಿಯಲ್ಲಿ ಸುಮಾರು 1600 ಕೋಟಿಯಷ್ಟು ಪ್ರತಿ ವರ್ಷ ಸರ್ಕಾರ ಕೆಆರ್ಸಿಗೆ ಪಾವತಿ ಮಾಡಬೇಕು. ಆದ್ರೆ ಕಳೆದ 2 ವರ್ಷಗಳಿಂದ ಸರಿಯಾಗಿ ಹಣವನ್ನ ಪಾವತಿ ಮಾಡ್ತಾ ಇಲ್ಲ. ಹೀಗಾಗಿ ವಿದ್ಯುತ್ ಸರಬರಾಜು ಕಂಪನಿಗಳು ವಿದ್ಯುತ್ ಅನ್ನ ತಯಾರು ಮಾಡೋದಕ್ಕೆ, ಸರಬರಾಜು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಆರ್ಥಿಕವಾದಂತಹ ಸಂಕಷ್ಟದಲ್ಲಿ ಕಂಪನಿಗಳು ಮುಳುಗಿವೆ ಅನ್ನೋ ಒಂದು ಮಾತನ್ನ ಈಗ ಕೆಇಆರ್ಸಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರಕ್ಕೆ ಇಂಥದ್ದೊಂದು ಶಾಕಿಂಗ್ ಪ್ರಸ್ತಾವನೆಯನ್ನ ಕೆಇಆರ್ಸಿ ಸಲ್ಲಿಕೆ ಮಾಡಿದೆ. ಒಂದು ವೇಳೆ ತಾವು ಸರ್ಕಾರ ಏನಾದರೂ ಕೊಡೋದಕ್ಕೆ ಸಾಧ್ಯವಾಗದೇ ಇದ್ರೆ ನಾವು ಜನರಿಂದ ವಸೂಲಿಯನ್ನ ಮಾಡ್ತೀವಿ, ಜನರಿಂದ ಹಣವನ್ನ ತೆಗೆದುಕೊಳ್ತೀವಿ, ಕರೆಂಟ್ ಬಿಲ್ ಅನ್ನ ತೆಗೆದುಕೊಂಡ ನಂತರ ಸರ್ಕಾರದಿಂದ ತದನಂತರ ಅದನ್ನ ಸಬ್ಸಿಡಿಯನ್ನ ಜನಸಾಮಾನ್ಯರು ಕ್ಲೈಮ್ ಮಾಡ್ಕೊಳ್ಬಹುದು ಅನ್ನೋ ಒಂದು ಪ್ರಸ್ತಾವನೆ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ಇಡೀ ಆ ಒಂದು ಪ್ರಸ್ತಾವನೆಯನ್ನ ಸೂಕ್ಷ್ಮವಾಗಿ ಗಮನಿಸಿದಂತ ಸಂದರ್ಭದಲ್ಲಿ ಈ ಗೃಹ ಜ್ಯೋತಿ ಸ್ಕೀಮ್ ಅನ್ನೇ ನಿಲ್ಲಿಸತಕ್ಕಂತ ಒಂದು ಕೆಲಸಕ್ಕೆ ಸರ್ಕಾರ ಮುಂದಾಗಿದೆಯಾ ಅನ್ನೋ ಒಂದು ಅನುಮಾನನೂ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ರಾಜ್ಯದಲ್ಲಿ ಸುಮಾರು 1,70,00,000 ಜನರು ಅಂದ್ರೆ ಅಷ್ಟು ಕುಟುಂಬಗಳು ಗೃಹ ಜ್ಯೋತಿಗೆ ನೋಂದಣಿಯನ್ನ ಮಾಡಿಕೊಂಡಿದ್ವೆ. ಈ ಪೈಕಿ 1,60,00,000 ಅಷ್ಟು ಕುಟುಂಬಗಳಿಗೆ ಉಚಿತವಾಗಿ 200 ಯೂನಿಟ್ ವಿದ್ಯುತ್ ಅನ್ನ ಕೊಡಲಾಗ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷನೂ ಕೂಡ ಸುಮಾರು 3-4 ತಿಂಗಳ ಒಂದು ಬಾಕಿ ಹಣವನ್ನ ಸರ್ಕಾರ ಉಳಿಸಿಕೊಂಡೇ ಕೆಇಆರ್ಸಿಗೆ ಒಂದಷ್ಟು ಹಣವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇದರಿಂದ ಈ ಒಂದು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಹಳಷ್ಟು ಒಂದು ಲಾಸ್ ಆಗ್ತಾ ಇದೆ. ಮುಂದೆ ಆರ್ಥಿಕವಾಗಿ ಕೂಡ ಕಂಪನಿಗಳು ಒಂದು ಹದೋಗತಿಗೆ ತಲುಪುತ್ತೆ ಅನ್ನೋ ಒಂದು ಆತಂಕವನ್ನ ಕೆಇಆರ್ಸಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಇಂಥದ್ದೊಂದು ಪ್ರಸ್ತಾವನೆಯನ್ನ ಸರ್ಕಾರದ ಮುಂದಿಟ್ಟಿದೆ. ಒಂದು ವೇಳೆ ಈ ಸರ್ಕಾರ ಏನಾದ್ರೂ ಅಥವಾ ಈ ಕೆಇಆರ್ಸಿ ಆದ್ರೂ ಈ ಒಂದು ನಿಯಮವನ್ನ ಏನಾದ್ರೂ ಜಾರಿ ಬಂದ್ರೆ ಇನ್ನು ಮುಂದೆ 200 ಯೂನಿಟ್ಗೆ ಫ್ರೀಯಾಗಿ ಝೀರೋ ಒಂದು ಬಿಲ್ ಏನ್ ಬರ್ತಿದೆ ಆ ಹಣವನ್ನು ಕೂಡ ಕೆಇಆರ್ಸಿಗೆ ಪಾವತಿ ಮಾಡಬೇಕಾಗುತ್ತೆ. ತದನಂತರ ಸರ್ಕಾರದಿಂದ ಆ ಒಂದು ಸಬ್ಸಿಡಿ ಹಣವನ್ನ ಕ್ಲೈಮ್ ಮಾಡಿಕೊಳ್ಳಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಾಗಲೇ ಗೃಹಲಕ್ಷ್ಮಿ ಹಣವು ಕೂಡ ಇದೇ ರೀತಿಯ ಒಂದು ಹದೋಗತಿಗೆ ಹಿಡಿದಿದೆ. ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಕೂಡ ಹಣ ಬರ್ತಿಲ್ಲ. ಈಗ ಮುಂದೆ ಗೃಹ ಜ್ಯೋತಿಯ ಪರಿಸ್ಥಿತಿನೂ ಕೂಡ ಇದೇ ರೀತಿ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.